ಮಗನೇ? ಕೇಳಿದೆನಮ್ಮ. ಇನ್ನು ಕ್ಷಣವೂ ತಡ ಮಾಡಬೇಡ. ಈಗಲೇ ಹೋಗಿ ಲವನನ್ನು ಬಿಡಿಸಿಕೊಂಡು ಬಾ. ಅಮ್ಮ, ಲವ ಈಗಾಗಲೇ ಬಂದ ಮುಕ್ತನಾದನೆಂದು ತಿಳಿ ನಾನು ಈಗಲೇ ಹೋಗುತ್ತೇನೆ. ದೇವಾನು ದೇವತೆಗಳೇ ಆ ರಾಜನ ಬೆಂಬಲಕ್ಕೆ ಬರಲಿ. ನಾನು ಆ ರಾಜನನ್ನು ಮತ್ತು ಅವನ ಸೈನ್ಯವನ್ನು ನುಚ್ಚು ನೂರು ಮಾಡುತ್ತೇನೆ. ನನ್ನ ಸಹೋದರನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆ. ನೀನು ಚಿಂತಿಸಬೇಡ. ಆಗಲಿ ಮಗನೇ, ಬಾ. ಮಿತ್ರರೇ, ಮೂರ್ಛೆ ಹೋದ ನನ್ನ ಸಹೋದರನ ಹೊತ್ತೈದ ರಥ ಎತ್ತ ಹೋಯಿತು. ಆ ದಿಕ್ಕನ್ನು ತೋರಿಸ ಬನ್ನಿ. ಎಲ್ಲಿಗೆ ಹೋಗುತ್ತಿರುವೆ? ನನ್ನ ತಮ್ಮನನ್ನು ಹೊತ್ತುಕೊಂಡು ಹೋಗಲು ನಾನು ಅವಕಾಶ ಕೊಡುವುದಿಲ್ಲ. ನನ್ನ ಜೊತೆ ಹೋರಾಡಿ ಗೆಲ್ಲದೆ ನೀನು ಇಲ್ಲಿಂದ ಕದಲಲಾರೆ. ಓಹೋ, ನೀನೇನೋ ಇವನ ಸೋದರ? ನಿನ್ನ ಪಂಥಾಹ್ವಾನವನ್ನು ನಾನು ಸ್ವೀಕರಿಸುತ್ತೇನೆ. ನಿನ್ನಂತೆಯೇ ನಿನ್ನ ಸೋದರ ವೀರಾವೇಶದ ಮಾತುಗಳನ್ನಾಡಿ ಕಡೆಗೆ ನನ್ನ ಶರಾಘಾತಕ್ಕೆ ಎಚ್ಚರ ತಪ್ಪಿ ಮಲಗಿದ. ಎಚ್ಚರ ತಪ್ಪಿದ ನನ್ನ ತಮ್ಮನನ್ನು ಹೊತ್ತುಕೊಂಡು ಹೊರಟಿರುವ ನೀನಂತ ವೀರ? ನಾನು ನಿನ್ನಿಂದ ನನ್ನ ತಮ್ಮನನ್ನು ಬಿಡಿಸಿಕೊಂಡು ಹೋಗಲು ಬಂದಿದ್ದೇನೆ. ತಮ್ಮನಿಗೆ ತಕ್ಕ ಅಣ್ಣನಂತೆ ಕಾಣುತ್ತಿರುವೆ. ಅವನಂತೆಯೇ ನೀನು ಪ್ರತಾಪಶಾಲಿಯಂತೆ ಕಾಣುತ್ತಿರುವೆ. ನೀನಾರು? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಿಗಳಾರು? ನಿನ್ನಂತಹ ವೀರರು ಈ ಅರಣ್ಯದ ಆಶ್ರಮದಲ್ಲಿರಲು ಕಾರಣವೇ? ಅದನ್ನು ಮೊದಲು ಹೇಳು. ಅನಂತರ ನಾನು ನಿನ್ನೊಡನೆ ಯುದ್ಧ ಮಾಡುತ್ತೇನೆ. ಇದೇನು ನಿಬಂಧನೆಯೋ? ಅಲ್ಲ, ಕೇವಲ ಕುತೂಹಲ ಅಷ್ಟೇ. ಆಗಲಿ, ನನ್ನೊಡನೆ ಯುದ್ಧ ಮಾಡಲು ಒಪ್ಪಿದೆಯಾದ್ದರಿಂದ ನಾನು ನನ್ನ ಕೆಲವು ವಿಷಯಗಳನ್ನು ಹೇಳುತ್ತೇನೆ. ನನ್ನ ತಾಯಿ ಮಹಾಪತಿವೃತೆ, ವಾಲ್ಮೀಕಿ ಮಹರ್ಷಿಗಳು ನಮ್ಮ ಗುರುಗಳು. ನಾನು ನನ್ನ ಅವಳಿ ಸೋದರ ಕುಶಲವರೆಂದೇ ಖ್ಯಾತರಾಗಿದ್ದೇವೆ.
ಮಹರ್ಷಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತಿದ್ದೇವೆ. ಈಗ ನೀನಾರು ಹೇಳು, ನೀನು ಸೈನ್ಯದೊಡನೆ ದಿಗ್ವಿಜಯ ಮಾಡುತ್ತಿರುವುದೇಕೆ?